ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ಯಥೇಚ್ಛವಾಗಿ ಬಂದು ನಿಮ್ಮ ಅಕೌಂಟ್ ಅನ್ನು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಸಮಯದಲ್ಲಿ ತಮ್ಮೆಲ್ಲರಿಗೂ ಸಹ ನಮ್ಮ ಹೊಸ ವರ್ಷವಾದಂತಹ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಕೆಲ ದಿನಗಳ ಹಿಂದಷ್ಟೇ ನಾವು ಒಂದು ಕ್ಯಾಲೆಂಡರ್ನ ವಾರ್ಷಿಕ ಭವಿಷ್ಯವನ್ನ ನೋಡಿದ್ದೇವೆ. ಈಗ ನಮ್ಮ ಪಂಚಾಂಗದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸೋಣ. ಆದ್ರೆ ವರ್ಷ ಭವಿಷ್ಯವನ್ನು ಗಮನಿಸೋಕ್ ಮುಂಚೆ ಹಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳಬೇಕು. ಯಾವ ವರ್ಷ, ಯಾವ ವಾರ ಪ್ರಾರಂಭವಾಗ್ತಾ ಇದೆ, ಅದರ ಒಂದು ಸ್ಥಿತಿಗತಿಗಳೇನು, ಅದರಿಂದ ಯಾವ್ಯಾವ ರೀತಿಯಾಗಿ ನಮಗೆ ಒಂದು ತೊಂದರೆ ತಾಪತ್ರಗಳು ಆಗಬಹುದು ಅಥವಾ ಒಳಿತಾಗಬಹುದು ಅನ್ನೋದನ್ನ ಮೊದಲನೇದ ಗಮನಿಸ್ಕೊಳ್ಳೋಣ. 30ನೇ ತಾರೀಕು 3ನೇ ತಿಂಗಳು ಭಾನುವಾರದ ದಿವಸ ನಮಗೆ ಶ್ರೀ ಕ್ರೋಧಿನಾಮ ಸಂವತ್ಸರವು ಮುಗಿದು ಶ್ರೀ ವಿಶ್ವಾವಸುನಾಮ ಸಂವತ್ಸರವು ಶುರುವಾಗ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ನಮಗೆ ವಸಂತ ನವರಾತ್ರಿಯೂ ಸಹ ಪ್ರಾರಂಭವಾಗುವಂತಹದ್ದು. ವಸಂತ ನವರಾತ್ರಿ ಶುರುವಾಗುತ್ತೆ. ಹೇಗೆ ನಾವು ಶರನ್ನವರಾತ್ರಿ ಮಾಡ್ತೀವಲ್ಲ, ಹಾಗೆ ಈಗಲೂ ಸಹ 9 ದಿವಸಗಳ ಕಾಲ ನಾವು ಮಾಡ್ತಕ್ಕಂತಹದ್ದು ಯಾವ ವಿಚಾರ ಅಂತ ಹೇಳಿದ್ರೆ ನಮಗೆ ವಸಂತ ನವರಾತ್ರಿ. ಆ ವಸಂತ ನವರಾತ್ರಿಯ ಶುಭಾಶಯಗಳು. ಜೊತೆಗೆ ಭಾನುವಾರ ನಮಗೆ ವರ್ಷ ಪ್ರಾರಂಭವಾಗುವುದರಿಂದ ಈ ವರ್ಷದ ರಾಜನಾಗಿರ್ತಾನೆ ರವಿ. ಈ ರವಿ ರಾಜನಾಗಿರೋದ್ರಿಂದ ಏನಾಗತ್ತೆ ಅಂದ್ರೆ ಮಳೆಗಳು ಸ್ವಲ್ಪ ಏನಾಗತ್ತೆ, ಬರಬೇಕಾದ ಪ್ರದೇಶಕ್ಕೆ ಬರದೆ ಬಾರದ ಪ್ರದೇಶಕ್ಕೆ ಬರ್ತಕ್ಕಂಥದ್ದು. ಅಂದ್ರೆ ಎಲ್ಲಿ ಮಳೆ ಸರಿಯಾಗಿ ಆಗತ್ತೆ ನಿರೀಕ್ಷೆ ಇರುತ್ತಲ್ಲ, ಅಲ್ಲಿ ಈ ವರ್ಷ ಆಗೋದಿಲ್ಲ. ಅಯ್ಯೋ ಮಳೆಯೇ ಬರಲ್ಲ, ಬರಗಾಲ ಬರಭೂಮಿ ಅಂತ ಅನಿಸ್ಕೊಂಡ ಜಾಗದಲ್ಲೆಲ್ಲ ಚೆನ್ನಾಗಿ ಮಳೆಗಳಾಗೋಕಂಥದ್ದು ಆಗತ್ತೆ. ಮತ್ತೆ ಈ ಶಸ್ತ್ರಗಳ ಅಗ್ನಿಪೀಡೆ ಮತ್ತು ಅಗ್ನಿ ಭಯಗಳು ಉಂಟಾಗ್ತಕ್ಕಂತಹದ್ದು, ಪ್ರಜೆಗಳಿಗೆ ರಾಜರಿಂದ ತೊಂದರೆಗಳು ಬರ್ತಕ್ಕಂತಹದ್ದು, ಕೆಲ ಅನಿಷ್ಟ ಫಲಗಳು ನಡೆಯುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಜಾಸ್ತಿ ಆಗೋಗುವಂತದ್ದಿರಬಹುದು, ಅಥವಾ ಅವ್ರು ತಗೊಳ್ಳುವಂತಹ ಕೆಲವೊಂದು ರೆವಲ್ಯೂಷನ್ಸ್ ಗಳಿಂದ ಸಾಮಾನ್ಯ ಪ್ರಜೆಯ ಮೇಲೆ ಹೊಡೆತ ಬೀಳ್ತಕ್ಕಂಥದ್ದು, ಯಾವುದೋ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋದ್ರಿಂದ ಅದರಿಂದ ಫಲಾನುಭವಿಗಳಾಗಿದ್ದಂತಹ ಅದೆಷ್ಟೋ ಜನರು ಆ ಒಂದು ಕ್ರಿಯೆಗಳಿಂದ ಏನಾಗತ್ತೆ, ಆ ಒಂದು ಫಲಾನುಭವಿಗಳಿಂದ ಆಚೆ ಬರಬೇಕಾಗತ್ತೆ. ಅದರಿಂದ ಒಂದಷ್ಟು ಜನರು ಪಾಪ ತೊಂದರೆ ಅನುಭವಿಸ್ತಾರಲ್ಲ. ಈ ರೀತಿಯಾಗಿ ರಾಜನಾದಂತಹ ರವಿಯ ಪ್ರಭಾವದಿಂದ ಈ ರೀತಿಯಾಗಿ ಆಗತ್ತೆ. ಇನ್ನು ಚಂದ್ರನು ಈ ಒಂದು ಸಂವತ್ಸರಕ್ಕೆ ಮಂತ್ರಿಯಾಗಿರ್ತಾನೆ, ಮಂತ್ರಿಮಂಡಲದ ಅಧಿಪತಿಯಾಗಿರ್ತಾನೆ. ಸಸ್ಯಗಳು ಚೆನ್ನಾಗಿ ಫಲವನ್ನ ಕೊಡುತ್ತದೆ. ಜೊತೆಗೆ ಆರೋಗ್ಯದಲ್ಲಿ ಮತ್ತು ತುಂಬಾ ದೊಡ್ಡ ಭೀಕರ ಕಾಯಿಲೆಗಳು ಬರುವಂತಹ ಯಾವುದೇ ಸೂಚನೆಗಳಿಲ್ಲ. ಜೊತೆಗೆ ರಾಜನಿಗಿಂತ ಮಂತ್ರಿಯ ಆಡಳಿತಗಳು ಜಾಸ್ತಿ ಆಗತ್ತೆ ಹಲವು ಭಾಗಗಳಲ್ಲಿ. ಅಂದ್ರೆ ಅವನ್ ರಾಜನಾಗಿರ್ತಾನಷ್ಟೇ, ಅಂದ್ರೆ ಮಂತ್ರಿಯೋ ಇನ್ನೇಂದೇನೋ ಆಗಿರ್ತಾನೆ, ಆದ್ರೆ ಆ ಸಂಪೂರ್ಣ ಆಡಳಿತವನ್ನೆಲ್ಲ ಬೇರೆಯವರು ಹ್ಯಾಂಡಲ್ ಮಾಡ್ತಿರ್ತಾರೆ ಹಲವು ಭಾಗಗಳಲ್ಲಿ. ಆ ರೀತಿಯಾಗಿ ಆಗತ್ತೆ. ಇನ್ನು ಸೇನಾಧಿಪತಿ ರವಿಯೇ ಆಗಿದ್ದಾನೆ. ಮೇಘಗಳು ನಾನು ಆಗ್ಲೇ ಹೇಳಿದ ಹಾಗೆ ಗಾಳಿಯಿಂದ ಚದುರಿಸಲ್ಪಡತ್ತೆ. ಅಂದ್ರೆ ಗಾಳಿ ಬೀಸುವುದರ ಅಧಿಕವಾದ ಗಾಳಿಯ ಒತ್ತಡಗಳು ಜಾಸ್ತಿ ಆಗಿ ಹೋಗ್ಬಿಡತ್ತೆ. ಬೇಕಾದ ಕಡೆ ಸರಿಯಾದ ರೀತಿಯಲ್ಲಿ ಒಂದು ಮಳೆಗಳು ಬರೋದಿಲ್ಲ. ಇನ್ನು ರವಿಯೇ ಈ ಒಂದು ಸೇನಾಧಿಪತಿ ಆಗಿರೋದ್ರಿಂದ ಅಕಾಲಿಕ ಯುದ್ಧಗಳನ್ನ ಕೊಟ್ಟು ಬಿಡ್ತಾನೆ. ನಮ್ಮ ದೇಶದಲ್ಲೇ ಆಗಬೇಕು ಅಂತ ಏನಿಲ್ಲ, ಯಾವುದೇ ದೇಶದಲ್ಲಿ ಬೇಕಾದ್ರೂ ಆಗತ್ತೆ. ಸೊ ಅದೊಂದು ನೆಗೆಟಿವ್ ಪರಿಣಾಮಗಳು ಇರ್ತಕ್ಕಂಥದ್ದು. ಭೂಮಿನಲ್ಲಿ ಕೆಂಪು ಬಣ್ಣದ ಧಾನ್ಯಗಳು ಉತ್ತಮವಾದ ಫಲವನ್ನ ಕೊಡ್ತಕ್ಕಂತಹ ವರ್ಷವಾಗಿರುತ್ತೆ. ಇನ್ನು ಸಸ್ಯಾಧಿಪತಿ, ಸಸ್ಯಗಳು ಚೆನ್ನಾಗಿರ್ಬೇಕು, ಪರಿಸರ ಚೆನ್ನಾಗಿರ್ಬೇಕು, ಆಗ ಮಾತ್ರ ಮನುಷ್ಯ ಒಂದಿಷ್ಟು ನೆಟ್ಟೊಸರು ಬಿಡೋದಕ್ಕೆ ಸಾಧ್ಯ. ಇಲ್ಲಿ ಕೃಷಿನಲ್ಲಿ ಅಂತ ಬಂದ ಸಂದರ್ಭಕ್ಕೆ ಗುರು ಸಸ್ಯಾಧಿಪತಿ ಆಗಿರುವುದರಿಂದ ಪೈರುಗಳು ಚೆನ್ನಾಗಿ ಫಲ ಕೊಡೋದಕ್ಕೆ ಶುರು ಮಾಡುತ್ತವೆ. ಪದಾರ್ಥಗಳ
ಬೆಲೆಗಳು ಸ್ವಲ್ಪ ಮಟ್ಟಕ್ಕೆ ಅಧಿಕವಾಗ್ತಕ್ಕಂತಹದ್ದು. ಕೊಂಕಣ ದೇಶಗಳಲ್ಲಿ, ಕೊಂಕಣ ಸ್ಥಾನಗಳಲ್ಲಿ ಮತ್ತು ಮಗಧ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆಗಳು ಮತ್ತು ಪದಾರ್ಥಗಳು ಬೆಲೆ ಹೆಚ್ಚಳವಾಗ್ತದೆ. ಅಂದ್ರೆ ಸಸ್ಯಗಳ ಬೆಳೆಗಳು ಕಡಿಮೆಯಾಗಿ ಇವುಗಳ ಪದಾರ್ಥಗಳ ಬೆಲೆಗಳು ಸಾಮಾನ್ಯನೇ ಅಲ್ವಾ. ನಮಗೆ ಆಹಾರದ ಸರಬರಾಜು ಕಮ್ಮಿ ಆದಾಗ ಬೆಲೆಗಳು ಜಾಸ್ತಿ ಆಗೋದು ಸಹಜನೇ ಅಲ್ವಾ. ಸೊ ಹೀಗೆ ಇನ್ನು ಧಾನ್ಯಾಧಿಪತಿ ಕುಜನಾಗಿರ್ತಾನೆ. ಧಾನ್ಯಾಧಿಪತಿ ಕುಜನಾಗಿರೋದ್ರಿಂದ ಕೆಂಪು ಬಣ್ಣದ ಭೂಮಿನಲ್ಲಿ ಬೆಳೆಯುವಂತಹ ಕೃಷಿಗೆ ಸಂಬಂಧಪಟ್ಟಂತಹ ಧಾನ್ಯಗಳಾಗ್ಲಿ ಅಥವಾ ಕೃಷಿಯ ತರಕಾರಿಗಳು ಈ ಕೆಂಪು ಮಣ್ಣಲ್ಲಿ ಏನೇ ಬೆಳೆ ಬೆಳೆದ್ರು ಅದು ಒಳ್ಳೆ ರೀತಿನಲ್ಲಿ ಫಲಗಳನ್ನು ಕೊಡ್ತವೆ. ಇನ್ನು ಅರ್ಘಾಧಿಪತಿ ರವಿ, ಈ ಅರ್ಘಾಧಿಪತಿ ರವಿ ಅಂತ ಬಂದ ಸಂದರ್ಭಕ್ಕೆ ಈ ಹೈನುಗಾರಿಕೆಗಳನ್ನು ಜಾಸ್ತಿ ಸೂಚನೆ ಮಾಡೋದು, ಲಿಕ್ವಿಡ್ ಐಟಮ್ಸ್ ಗಳನ್ನ ಜಾಸ್ತಿ ತೋರಿಸ್ತಕ್ಕಂಥದ್ದು ಅರ್ಘಾಧಿಪತಿ ಅಂದ್ರೆ. ಸೊ ಇವುಗಳ ಬೆಲೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು. ಹಾಲಿನ ಬೆಲೆ, ಮೊಸರು ಬೆಲೆ, ಹಾಲಿನ ಪದಾರ್ಥಗಳ ಬೆಲೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಗೆ ಇನ್ನು ಈ ಲಿಕ್ಕರ್ ಐಟಮ್ಸ್ ಗಳೆಲ್ಲ ಜಾಸ್ತಿ ಆಗುವಂಥದ್ದು ಈ ರೀತಿಯಾಗಿ ಆಗತ್ತೆ. ಇನ್ನು ಕೆಚ್ಚಲಗಳ ಪ್ರಾಬ್ಲಮ್ಗಳಿಂದ ಹಸುಗಳು ಬಳಲ್ಬೇಕಾಗತ್ತೆ ಈ ವರ್ಷ. ರಾಜರಿಗೆ ಪರಸ್ಪರ ಕ್ರೋಧಗಳು ಉಂಟಾಗುತ್ತೆ. ಈ ರಾಜ್ಯದವ್ರನ್ನ ಕಂಡ್ರೆ ಆ ರಾಜ್ಯದವ್ರಿಗೆ ಆಗದೆ ಇರುವಂತಹದ್ದು, ಆ ದೇಶದವ್ರನ್ನ ಕಂಡ್ರೆ ಈ ದೇಶದವರಿಗೆ ಆಗದೆ ಇರುವಂತಹ ಪರಿಸ್ಥಿತಿಗಳೆಲ್ಲ ಉತ್ಪತ್ತಿ ಆಗತ್ತೆ. ಇನ್ನು ಮೇಘಾಧಿಪತಿ, ಮಳೆಯನ್ನ ಸುರಿಸ್ತಕ್ಕಂತಹ ಮೇಘಾಧಿಪತಿಯಾಗಿರ್ತಕ್ಕಂಥವನು ಸಹ ರವಿನೇ ಆಗಿರೋದ್ರಿಂದ ಈ ವರ್ಷ ಅಲ್ಪವೃಷ್ಟಿ, ಹೋದ ವರ್ಷದ ಹಾಗೆ ಬಹಳ ದೊಡ್ಡ ಮಟ್ಟದ ಮಳೆಯನ್ನ ಎಲ್ಲಾ ಪ್ರದೇಶಗಳಲ್ಲೂ ನಿರೀಕ್ಷೆ ಮಾಡೋಕೆ ಸಾಧ್ಯವಿಲ್ಲ. ಅಲ್ಪವೃಷ್ಟಿಯಾಗುತ್ತೆ. ಅದೇ ರೀತಿಯಾಗಿ ಪ್ರಜೆಗಳಿಗೆ ಹೆಚ್ಚು ಭಯಗಳು ಉಂಟಾಗ್ತವೆ. ಕಡಲ ತೀರದಲ್ಲಿ ಈ ವರ್ಷ ಮಳೆ ಬಂದು ತೊಂದರೆ ಆಗೋದಕ್ಕಿಂತ ನದಿ ನೀರಿನ ಒಳಹರಿವಿನ ಹೆಚ್ಚಳದಿಂದ ಹಲವು ತೊಂದರೆಗಳು ಆಗ್ತದೆ. ಹುಷಾರಾಗಿರ್ಬೇಕು. ಇನ್ನು ರಸಾಧಿಪತಿಯಾಗಿರ್ತಕ್ಕಂತಹದ್ದು ಶನಿ. ಶನಿ ರಸಾಧಿಪತಿಯಾಗಿರೋದ್ರಿಂದ ಜನರಿಗೆ ಅಭಿವೃದ್ಧಿಗಳು ಕೆಲ ಸ್ಥಾನಗಳಲ್ಲಿ ಉಂಟಾಗ್ತದೆ. ಮತ್ತೆ ಈ ರಸಯುಕ್ತ ಪದಾರ್ಥಗಳ ಬೆಲೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ನಿರಸಾಧಿಪತಿಯಾಗಿರ್ತಕ್ಕಂಥದ್ದು ಈ ವರ್ಷ ಬುಧ. ಇದರಿಂದ ನಿರಸಾಧಿಪತಿ ಅಥವಾ ನಿರಸ ಅಂತಂದ್ರೆ ರಸಗಳು ಇಲ್ಲದೆ ಇರ್ತಕ್ಕಂಥದ್ದು. ಉದಾಹರಣೆಗೆ ಕಾಳುಗಳಾಗಿರಬಹುದು, ದಿನಸಿಗಳಾಗಿರಬಹುದು, ಈ ರೀತಿಯಾಗಿರ್ತಕ್ಕಂತಹ ವಸ್ತುಗಳು. ಮತ್ತು ಅದರಲ್ಲಿ ನಮಗೆ ಈ ತಾಮ್ರ, ಉಕ್ಕು, ಕಬ್ಬಣ ಈ ತರ ಲೋಹದ ಪದಾರ್ಥಗಳು ಸಹ ಈ ನಿರಸಕ್ಕೆ ಅದಕ್ಕೆ ಬರುತ್ತದೆ. ಸೊ ಅಂತಹ ಬೆಳೆಗಳೆಲ್ಲ ಈ ವರ್ಷ ದುಪ್ಪಟ್ಟಾಗ್ತಕ್ಕಂತಹದ್ದು. ಅದೇ ರೀತಿಯಾಗಿ ಈ ಒಂದು ಫ್ರೇಗ್ರೆನ್ಸ್ಗಳು ಮತ್ತೆ ಫ್ಲೇವರ್ಗಳದ್ದು ಅವುಗಳ ರೇಟ್ಗಳೆಲ್ಲ ಜಾಸ್ತಿ ಆಗ್ತಕ್ಕಂಥದ್ದು ಆಗತ್ತೆ. ಬೆಳ್ಳಿ ಈ ವರ್ಷ ತುಂಬಾ ಕಡಿಮೆ ಬೆಲೆ ಆಗ್ತದೆ. ಕಬ್ಬಣ ಜಾಸ್ತಿ ಆಗ್ತದೆ. ಕಬ್ಬಣದ ಬೆಲೆ ಜಾಸ್ತಿ ಆಗಿ ಬೆಳ್ಳಿ ಬೆಲೆ ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಕೊನೆಯದಾಗಿ ಪಶುನಾಯಕ. ಇಡೀ ನಮ್ಮ ಪ್ರಪಂಚದಲ್ಲಿ ಪಶುಗಳಿಗೆ ನಾಯಕನು ಆಗ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ಪಶುನಾಯಕನ ಪರಿಸ್ಥಿತಿ. ಈ ಪಶುನಾಯಕನ ಪರಿಸ್ಥಿತಿ ಅಂತ ಬಂದ ಸಂದರ್ಭಕ್ಕೆ ನಿಮ್ಮ ಒಂದು ಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅಂತಂದ್ರೆ, ಪಶುಗಳಿಗೆ ಈ ವರ್ಷ ಅಂತಹ ಉತ್ತಮದಾಯಕವಾಗಿ ಇಲ್ಲ. ಪಶುನಾಯಕನಾಗಿರ್ತಾನೆ ಯಮ ಆಗಿರೋದ್ರಿಂದ ಪಶುಗಳಿಂದ ಉತ್ಪತ್ತಿ ಆಗುವಂತಹ ಹಾಲು, ಹಾಲಿನ ಉತ್ಪನ್ನ, ಚರ್ಮ, ಮಾಂಸ, ಅದೇ ರೀತಿಯಾಗಿ ಲೆದರ್ ಬಿಸ್ನೆಸ್ಗಳು ಇವೆಲ್ಲದರ ಬೆಲೆಗಳು ವಿಪರೀತ ಆಗಿ ಹೋಗ್ಬಿಡುತ್ತೆ. ಸ್ವಲ್ಪ ಈ ಒಂದು ಪಶುಲೋಕದಿಂದ ಮತ್ತು ಆಹಾರ ಸರಪಳಿಯ ವಿಚಾರಗಳಲ್ಲಿ ತೊಂದರೆ ತಾಪತ್ರೆಗಳು ಬರ್ತವೆ. ಆಹಾರ ಸರಪಳಿ ಕರೆಕ್ಟ್ ಆಗಿರಬೇಕು. ನೋಡಿ, ಹುಲ್ಲನ್ನು ತಿಂದು ಮಿಡತೆ ಬದುಕಿದ್ರೆ ಮಿಡತೆಯನ್ನು ತಿಂದು ಕಪ್ಪೆ ಬದುಕತ್ತೆ, ಕಪ್ಪೆಯನ್ನು ತಿಂದು ಹಾವು ಬದುಕತ್ತೆ, ಹಾವನ್ನು ತಿಂದು ಹದ್ದು ಬದುಕತ್ತೆ, ಹದ್ದನ್ನು ತಿಂದು ಇನ್ನೊಂದೇನೋ ಒಂದು ಬದುಕತ್ತೆ. ಅದೆಲ್ಲವನ್ನ ತಿಂದು ಬರೆದು ಬಾಯಿಗೆ ಹಾಕೊಳಕ್ ಮನುಷ್ಯ ಇದ್ದಾನೆ. ಆಹಾರ ಸರಪಳಿ, ಆ ಆಹಾರ ಸರಪಳಿಯನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಇನ್ನು ಈ ವರ್ಷದ ಸಂವತ್ಸರದ ಫಲ, ಈ ವರ್ಷದ ಸಂಪೂರ್ಣವಾಗಿ ಯಾವ ರೀತಿಯಾಗಿರಬಹುದು ಅಂತ ಬ್ರೀಫ್ ಆಗಿ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ವರ್ಷ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರತ್ವಗಳು ಉಂಟಾಗ್ತಕ್ಕಂಥದ್ದು. ಒಂದು ದೇಶದವರಿಗೆ ಇನ್ನೊಂದು ದೇಶಗಳು ಆಗಲ್ಲ. ಇದು ಬಹಳ ಕಾಲದಿಂದ ನಡ್ಕೊಂಡು ಬರ್ತಾನೆ ಇದೆ. ಈ ಮೇಘಗಳು ಆಗ್ಲೇ ಹೇಳಿದ ಗಾಳಿಯಿಂದ ಚದುರಿಸಲ್ಪಟ್ಟು ಸಾಧಾರಣವಾದ ಮಳೆಯನ್ನ ಕೊಡಬಹುದು, ಅತ್ಯಂತ ನಿರೀಕ್ಷಿತ ಮಳೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆಗ್ಲೇ ಹೇಳಿದ ಹಾಗೆ ಕೆಂಪು ಭೂಮಿಯಲ್ಲಿ ಬೆಳೆ ಬೆಳೆಯತಕ್ಕಂಥವ್ರಿಗೆ ಈ ವರ್ಷ
ಭರ್ಜರಿ ಲಾಭಗಳು ಇರುತ್ತವೆ. ಶ್ರೀಗಂಧ ಆಗ್ಬಹುದು, ಚಿನ್ನ ಆಗಬಹುದು, ಮುತ್ತಾಗಬಹುದು ಮತ್ತು ಬೆಳ್ಳಿ ಇವುಗಳ ದುರ್ಲಭವಾಗಿ ಸಿಗುತ್ತೆ. ಮೈನಿಂಗ್ಗಳು ಕಮ್ಮಿ ಆಗ್ತವೆ, ಸ್ವಲ್ಪ ಮೈನಿಂಗ್ಗಳು. ಹಾಗಾಗಿ ಬೆಳ್ಳಿ ಪದಾರ್ಥವೊಂದನ್ನು ಬಿಟ್ಟು ಮಿಕ್ಕೆಲ್ಲಾ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತವೆ. ಪಶುಗಳಿಗೆ ಒಂದ್ ಸ್ವಲ್ಪ ಅನಾರೋಗ್ಯಗಳು ಜಾಸ್ತಿ, ಮೇವಿನ ಕೊರತೆ ಉಂಟಾಗಬಹುದು. ಹಾಗಾಗಿ ಈ ವರ್ಷ ಅಷ್ಟೊಂದು ಉತ್ತಮವಾದ ವರ್ಷವಾಗಿರಲ್ಲ. ಸ್ವಲ್ಪ ಎಲ್ಲಾ ವಿಚಾರಗಳಲ್ಲೂ ತೊಂದರೆಗಳಿದ್ದಾವೆ. ದೇವರ ಮೇಲೆ ಭಾರ ಹಾಕಿ ಮುಂದುವರ್ಕೊಂಡು ಹೋಗ್ಬೇಕು. ಏನು ಮಾಡಕ್ ಆಗದ ಪರಿಸ್ಥಿತಿ ಅಲ್ವಾ. ಪ್ರತಿಯೊಂದನ್ನು ನಾವು ಯೋಚನೆ ಹೋಗ್ತಾ ಇರಬಾರ್ದು. ಎಲ್ಲದನ್ನು ತೂಕ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಯೋಚನೆ ಮಾಡೋದು ಬೇಡ. ಎಲ್ಲವೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವರ್ಷದ ವರ್ಷಫಲ ಹೇಗಿದೆ ಅಂತ ಈಗ ನೋಡೋಣ. ಇನ್ನು ವರ್ಷ ಭವಿಷ್ಯವನ್ನ ಲೆಕ್ಕಾಚಾರ ಮಾಡುವ ಸಂದರ್ಭದಲ್ಲಿ ಗುರುಬಲ ಮತ್ತು ಶನಿಬಲಗಳನ್ನು ನೋಡೋದುಂಟು. ತುಲಾ ರಾಶಿಯವರಿಗೆ ಹೇಗಿದೆ ಗುರುಬಲ ಶನಿಬಲ 2025-26 ಶ್ರೀ ವಿಶ್ವಾವಸುನಾಮ ಸಂವತ್ಸರದ ವಾರ್ಷಿಕ ಫಲಗಳು, ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಸಂದರ್ಭ ಈಗ. ಎಂತಹ ಸಂತೋಷವಾದ ವಿಚಾರ ಅಂದರೆ ಕೆಲವೊಂದು ವಿಚಾರಗಳನ್ನು ಹೇಳೋಕೆ ನಮಗೆ ಬಹಳ ಸಂತೋಷವಾಗ್ತದೆ. ಕಾರಣ ಕೆಲವೊಮ್ಮೆ ಶುಭದಾಯಕವಾದಂಥ ಫಲಗಳನ್ನು ಸಂತೋಷದಲ್ಲಿಯೂ, ಅಶುಭದಾಯಕವಾದಂಥ ಫಲಗಳನ್ನು ದುಃಖದಲ್ಲಿಯೂ ಹೇಳುವಂಥ ಸಂದರ್ಭ. ಪಾಪ ತುಲಾರಾಶಿಯವರಿಗೆ ಕಷ್ಟ 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 ಅಂತಲೇ ಹೇಳ್ತಾನೆ ಬರ್ತಾ ಇದ್ದೀವಿ. ಈ ಕಡೆ ಪಂಚಮ ಶನಿ ಕಾಟ ಇರುವಂಥದ್ದು ಇರಬಹುದು, ಜೊತೆಗೆ ಅಷ್ಟಮ ಗುರುವಿನ ಪ್ರಭಾವ ಬ ಒಂದಲ್ಲ ಎರಡಲ್ಲ. ಆದರೆ ಈ ವರ್ಷ ಎರಡಕ್ಕೂ ವಿಮುಕ್ತಿ. ಅಷ್ಟಮ ಗುರು ಮೇ 14ನೇ ತಾರೀಕಿನಂದು ಭಾಗ್ಯಗುರುವಾಗಿ ಪರಿವರ್ತನೆಯಾಗಿದ್ರೆ ಪಂಚಮ ಶನಿಯ ಪೀಡೆಯು ಷಷ್ಠ ಶನಿಯ ಶುಭ ಪ್ರಭಾವವನ್ನು ಕೊಡೋಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ಹಾಗಾಗಿ ತುಲಾರಾಶಿಯವರಿಗೆ ಗುರುಬಲ ಶನಿಬಲ ಎಲ್ಲವೂ ಸಹ ಬಂದದ್ದಾಗಿದೆ. ಅಂದರೆ ಅತ್ಯದ್ಭುತವಾದಂತಹ ಫಲಾನುಫಲಗಳನ್ನು ಪಡೆದುಕೊಳ್ಳುವಂತಹ ಎರಡು ರಾಶಿಗಳಲ್ಲಿ ವೃಷಭ ರಾಶಿ ಮತ್ತು ತುಲಾರಾಶಿ ಅಷ್ಟು ಚೆನ್ನಾಗಿದೆ ವೃಷಭ ಮತ್ತು ತುಲಾರಾಶಿಯವರಿಗೆ ಈ ವರ್ಷ. ಇನ್ನು ಆದಾಯ ವ್ಯಯಾದಿಗಳನ್ನು ನೋಡೋ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ಆದಾಯ 11 ಇದ್ದರೆ ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜ 4, ರಾಜಕೋಪ 2, ಸುಖ 6, ದುಃಖ 3. ಈ ಒಂದು ಆದಾಯ ವ್ಯಯಾದಿಗಳು ಇರತಕ್ಕಂಥದ್ದು. ಇನ್ನು ತುಲಾರಾಶಿಯವರಿಗೆ ನೋಡೋ ಸಂದರ್ಭದಲ್ಲಿ ಹಣಕಾಸಿನ ಪರಿಸ್ಥಿತಿ ಬಹಳ ಅಂದರೆ ಬಹಳ ಉತ್ತಮವಾಗಿರುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮಗೆ ಇದ್ದಂತಹ ಎಲ್ಲ ತೊಡರು ತಾಪತ್ರಯಗಳು ಸಹ ನಿವಾರಣೆ ಆಗ್ತದೆ. ಇನ್ನು ರಾಹುಕೇತುವಿನ ಬದಲಾವಣೆಯ ನಂತರವೂ ಸಹ ನಿಮಗೆ ಅತ್ಯುತ್ತಮವಾದಂತಹ ಫಲಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. 11ನೇ ಮನೆಯಲ್ಲಿ ಕೇತುವಿನ ಸಂಚಾರವಾಗ್ತದೆ. 3, 6, 11ರಲ್ಲಿ ರಾಹು ಕೇತುಗಳು ಒಳ್ಳೆಯ ಫಲಗಳನ್ನು ಕೊಡ್ತಾರಂತೆ. ಹಾಗಾಗಿ ಕೇತು 11ನೇ ಮನೆ ಶುಭ ಸ್ಥಾನ. ಇನ್ನು ಪಂಚಮದಲ್ಲಿರುವಂತಹ ಒಂದು ರಾಹುವಿನ ಪ್ರಭಾವ ನಿಮ್ಮ ಮಕ್ಕಳ ಏಳಿಗೆಗೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ತೊಂದರೆಗಳನ್ನು ತಂದುಕೊಡಬಹುದೇ ಹೊರತು ಬೇರೆ ಇನ್ಯಾವುದೇ ರೀತಿ ತೊಂದರೆ ತಾಪತ್ರೆಗಳು ಉಂಟಾಗಲಾರದು. ಇನ್ನು ವಿದ್ಯಾಭ್ಯಾಸ ಅಂತ ಬಂದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಬಹಳ ಅನುಕೂಲ. ವಿದೇಶಕ್ಕೆ ಹೋಗಿ ಓದಬೇಕು ಅಥವಾ ಬೇರೆ ಸ್ಥಳಗಳಲ್ಲಿ ಪರಸ್ಥಳಗಳಲ್ಲಿ ಹೋಗಿ ಓದಬೇಕು, ಹೈಯರ್ ಸ್ಟಡೀಸನ್ನು ಮಾಡಿಕೊಳ್ಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮದ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಕಾರಣ ನಿಮಗೆ ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ಶನಿಯು ಶುಭ ಸ್ಥಾನದ 6ನೇ ಮನೆಯಲ್ಲಿ, ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ಶನಿಯು ಶುಭ ಸ್ಥಾನದ 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡೋದರಿಂದ ಆ ಸಂಚಾರದ ಫಲ ನಿಮಗೆ ಬಹಳ ಏಳಿಗೆಯನ್ನು ತಂದುಕೊಡುತ್ತೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿರ್ಬೋದು, UPSC ಆಗಿರ್ಬೋದು, ಅದೇ ರೀತಿಯಾಗಿ KSP ಆಗಿರಬಹುದು, KAS ಆಗಿರಬಹುದು, ಈ ರೀತಿಯಾದಂತಹ ವಿದ್ಯೆಗಳನ್ನು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ವಿದ್ಯೆಗಳನ್ನು ಕಲಿತ್ಕೊಳ್ಳೋದಕ್ಕೂ ಸಹ ಅಥವಾ ಆ ಲೈನ್ನಲ್ಲಿ ಹೋಗೋದ್ರೂ ಸಹ ಬಹಳ ಅನುಕೂಲತೆಗಳು ಇದ್ದಾವೆ. ಅದೇ ರೀತಿಯಾಗಿ ಕುಟುಂಬದ ಪರಿಸ್ಥಿತಿ ಅಂತ ಬಂದ ಸಂದರ್ಭದಲ್ಲಿ, ಕುಟುಂಬ ಅಂತ ಬಂದಾಗ 4ನೇ ಮನೆಯ ಒಳಗಡೆ ಇಲ್ಲಿ ಶನಿ ಬಹಳ ಅಂದರೆ 4ನೇ ಮನೆ ಅಧಿಪತಿ ಮತ್ತು ಪಂಚಮಾಧಿಪತಿ ಎರಡೂ ಸಹ ಶನಿ ಇಲ್ಲಿ 6ನೇ ಮನೆಯ ಸಂಚಾರ ಇರೋದ್ರಿಂದ ತುಲಾರಾಶಿಯವರಿಗೆ ಬಹಳ ಅನುಕೂಲತೆಗಳು. ಕುಟುಂಬದಲ್ಲಿದ್ದಂತಹ ತಾಪತ್ರೆಗಳು, ಕುಟುಂಬದಲ್ಲಿದ್ದಂತಹ ಏರಿಳಿತಗಳು, ಕುಟುಂಬದ ಒಳಗಡೆ ಇದ್ದಂತಹ ಅಂತಃಕಲಹಗಳು, ದಾಂಪತ್ಯ ಕಲಹಗಳ ನಿವಾರಣೆ ಆಗ್ತದೆ. ಸುಖವಾದಂತಹ ಜೀವನ ಪ್ರಾಪ್ತಿಯ ಯೋಗ ಮತ್ತು ಗುರುವಿನ ಸಪ್ತಮ ದೃಷ್ಟಿಯು ನಿಮ್ಮ ರಾಶಿಯ 3ನೇ ಮನೆ ಮೇಲೆ ಇರುವುದರಿಂದಾಗಿ, ಜೊತೆಗೆ ನಿಮಗೆ
ಪಂಚಮ ದೃಷ್ಟಿ ರಾಶಿ ಮೇಲೆ ಬರ್ತದೆ. ಗುರುಬಲದ ಜೊತೆಗೆ ಗುರುವಿನ ಶುಭ ದೃಷ್ಟಿ ಬೇರೆ ಬರುವಂಥದ್ದು. ಇನ್ನೆಂಥ ವೈಭೋಗ ನೋಡಿ. ಕೇವಲ ಒಂದಂಶ ಗುರುಬಲ ಇದ್ರೇ ಒಂದು ರೀತಿಯಾದ ಯೋಗ, ಗುರುಬಲ ಇಲ್ಲದೆ ಇದ್ದರೂ ಕಡೆ ಪಕ್ಷ ಶುಭ ಸ್ಥಾನದ ಮೇಲೆ ದೃಷ್ಟಿಯಾದರೂ ಇದ್ದರೂ ಒಳ್ಳೆಯದು. ಆದರೆ ನಿಮಗೆ ಗುರುವಿನ ಶುಭ ದೃಷ್ಟಿ ನಿಮಗೆ ರಾಶಿಯ ಮೇಲೆಯೇ ಬೀಳ್ತಾ ಇರತಕ್ಕಂತಹದ್ದು. ಅತ್ಯಂತ ಶುಭಯೋಗದ ಮೇಲೆ ಶುಭಯೋಗಗಳನ್ನು ತುಲಾರಾಶಿಯವರು ಅನುಭವಿಸೋದಕ್ಕೆ ಸಾಧ್ಯ ಇದೆ. ನೆಮ್ಮದಿ, ಸುಖ, ಶಾಂತಿ, ವೈರಾಗ್ಯದಿಂದ ವಿಮುಕ್ತಿ ಎಲ್ಲವೂ ಸಹ ಒಂದು ರೀತಿ ಪಡ್ಕೊಂಡೆ ಅನುಭವ. ಬಟ್ ಆದರೆ ಅಹಂಕಾರವನ್ನು ಬೆಳೆಸ್ಕೊಳ್ಳೋಕೆ ಹೋಗಬೇಡಿ. ಕೆಲವೊಮ್ಮೆ ಹೌದು ಸತ್ಯ, ಅಹಂಕಾರ ಪ್ರತಿಯೊಬ್ಬರಿಗೂ ಕಾಡುತ್ತೆ. ಯಾಕೆ ಅಹಂಕಾರ ಕಾಡುತ್ತೆ ಕೆಲವೊಮ್ಮೆ ಅಂತಂದರೆ, ಯಾರದ್ದೇ ಸಹಾಯ ಸಹಕಾರವಿಲ್ಲದೆ ನಿಮ್ಮ ಜೀವನವನ್ನು ನೀವೇ ರೂಪಣೆ ಮಾಡಿಕೊಂಡು ಬೆಳೆದು ನಿಂತ ಸಂದರ್ಭದಲ್ಲಿ ಸಕ್ಸಸ್ ಇದ್ದಾಗ ಬಂದಿದ್ದಾರೆ ಇವರೆಲ್ಲರೂ, ಕಷ್ಟದಲ್ಲಿದ್ದಾಗ ಒಬ್ಬರು ಬಂದು ಸಹಾಯ ಮಾಡಲಿಲ್ವಲ್ಲ ಅಂತ ಹೇಳಿ ಅವರ ಬಗ್ಗೆಯ ಧೋರಣೆ ಭಾವ ನಿಮ್ಗೆ ಅಹಂಕಾರವಾಗಿ ಪರಿವರ್ತಿತವಾಗ್ತದೆ. ತಪ್ಪಲ್ಲ, ಮನುಷ್ಯವಾಗಿ ಸಹಜವಾಗಿ ಕಾಡ್ತಕ್ಕಂಥದ್ದೇ ಅದೆಲ್ಲ. ನಾನು ಕಷ್ಟದಲ್ಲಿದ್ದೆ, ಸಂಸಾರ ಕಷ್ಟದಲ್ಲಿ ಬಿದ್ದು ಹೋಗಿತ್ತು, ಒಬ್ಬರೂ ಬರಲಿಲ್ಲ ನನ್ನ ಸಹಾಯಕ್ಕೆ, ಒಬ್ಬರು ನನ್ನ ತಿರುಗಿ ನೋಡಲಿಲ್ಲ. ಇವತ್ತು ನನ್ನ ಹತ್ರ ಹೆಸರಿದೆ, ಹಣವಿದೆ, ವೈಷಾರಾಮಿ ಜೀವನವಿದೆ ಅಂಥೇಳಿ ಇವತ್ತು ಬಂದು ನನ್ನ ಸುತ್ತ ಬಂದು ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತೀರಿ, ನನ್ನ ಹತ್ರ ಮಾತಾಡೋಕ್ಕೆ ಬರ್ತೀರಿ, ನನ್ನ ಸಮಸ್ಯೆ ಏನು, ತಿಂದ್ಯಾ ಬಿಟ್ಟಿ ಅಂತ ಕೇಳೋಕ್ಕೆ ಬರ್ತೀರಿ ಅನ್ನುವಂತಹ ಜನಗಳು, ಅದೇ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ ನೀವು ಹೋಗಿ ಮಾಡಿದರೆ ನೀವು ದೇವರಾಗೋಗ್ತಿದ್ರಲ್ಲ. ಹಾಗಾಗಿ ಕೆಲವೊಬ್ಬರಿಗೆ ಅಹಂಕಾರಗಳು ಬರುತ್ತೆ. ಇವ್ರು ಯಾರೂ ನನಗೆ ಬೇಡ ಅನ್ನುವಂತಹ ರೀತಿಯಲ್ಲೇ ಬದುಕ್ತಾನೆ. ಅದು ಒಂದು ರೀತಿಯಾದದ್ದು ಅವರವ್ರ ಮನಸ್ಸಿಗೆ. ಬಟ್ ಆದರೆ ಮಾಡದವ್ರು ಮಾಡಿಕೊಳ್ತಾರೆ. ನೀವು ನಿಮ್ಮ ತನನ ಬಿಟ್ಕೊಡೋಕ್ಕೆ ಹೋಗಬೇಡಿ ಅಷ್ಟೇ. ಇನ್ನು ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಾಗಿ ಅಡೆತಡೆಗಳು ಉಂಟಾಗಲಾರದು. ಎಲ್ಲ ರೀತಿಯಲ್ಲೂ ಸಹ ಅನುಕೂಲತೆಗಳು ಜಾಸ್ತಿ. ಇನ್ನು ಅನಾರೋಗ್ಯ ಏನಾದರೂ ಕಾಡುತ್ತಾ ಅಂತಂದರೆ, ಆರೋಗ್ಯದ ಬಗ್ಗೆ ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ. ನಮಗೀಗ ಲೈಫ್ ಸ್ಟೈಲ್ನಲ್ಲಿ ತುಂಬ ಪ್ರಾಬ್ಲಮ್ಗಳಿರೋದ್ರಿಂದ ಜಾತಕದಲ್ಲಿ ಆರೋಗ್ಯ ಅಥವಾ ಅನಾರೋಗ್ಯ ಇರಲಿ ಇಲ್ಲದೇ ಇರಲಿ, ನಮ್ಮ ಜೀವನವನ್ನು ನಾವು ಕಾಪಾಡ್ಕೋಬೇಕು, ಸರಿಯಾಗಿರುವಂಥ ಲೈಫ್ ಸ್ಟೈಲ್ನ ರೂಢಿ ಮಾಡ್ಕೋಬೇಕು ಅಂತ ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಈ ಬಾರಿ ನೀವು ಪ್ರತಿ ಬಾರಿಯೂ ಅನುಭವಿಸುವ ಹಾಗೆಯೇ ನೀವು ಒಳ್ಳೆ ರೀತಿಯಲ್ಲಿ ಆರೋಗ್ಯವನ್ನು ರೂಢಿ ಮಾಡ್ಕೊಳ್ಳಿ. ಒಳ್ಳೆ ಬೆಳವಣಿಗೆಯನ್ನು ಕಾಣೋದಕ್ಕೆ ಸಾಧ್ಯವಾಗತ್ತೆ. ಅದು ಬಿಟ್ಟು ಅಂತಹ ಅನಾರೋಗ್ಯ ಕಾಡ್ತಕ್ಕಂತಹ ವರ್ಷ ಏನೂ ಅಲ್ಲ. ಇನ್ನು ವೃತ್ತಿರಂಗದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡ್ತೀರಿ. ನಿಮ್ಮನ್ನು ಯಾರು ಹೀಯಾಳಿಸ್ತಾ ಇದ್ರಲ್ಲ ಅವ್ರ ಮುಂದೆನೇ ಬೆಳೆದು ನಿಂತ್ಕೋತೀರಿ. ಉದ್ಯೋಗದಲ್ಲಿ ಉತ್ತಮ ರೀತಿಯಾದ ಪರಿವರ್ತನಾ ಯೋಗಗಳು, ನೂತನ ಹೂಡಿಕೆಗಳನ್ನು ವೃತ್ತಿ ವ್ಯಾಪಾರದಲ್ಲಿ ಮಾಡಿಕೊಳ್ಬೇಕು ಅಂದರೂ ಸಹ ಇದು ಬಹಳ ಸಕಾಲ. ಒಂದು ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ನಿಮ್ಮ ಜನ್ಮಜಾತಕದ ದಶಾಭುಕ್ತಿಯ ಆಧಾರದಲ್ಲಿ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ನೀವು ಅನುಭವಿಸಬಹುದು, ಆ ಒಂದು ಫಲಾನುಫಲಗಳನ್ನು ಅದನ್ನು ತಿಳ್ಕೊಂಡು ಹೂಡಿಕೆಗಳನ್ನು ಮಾಡಿಕೊಳ್ಳೋದು ಉತ್ತಮ. ಅಂದರೆ ಗೋಚಾರ ಕೆಲವೊಮ್ಮೆ ಎಷ್ಟೇ ಶುಭದಾಯಕವಾಗಿದ್ದರೂ ಜಾತಕದಲ್ಲಿ ನಡೀತಾ ಇರುವಂತಹ ದಶಾಭುಕ್ತಿಗಳು ಅಶುಭದಾಯಕವಾಗಿದ್ದರೆ ಕೆಲವೊಮ್ಮೆ ತಾಪತ್ರೆಗಳು ಕಾಡೋದುಂಟು. ಹಾಗಾಗಿ ಆ ತಾಪತ್ರೆಗಳು ಕಾಡದೇ ಇರಬೇಕು ಅಂತ ಹೇಳಿದ್ರೆ ಒಂದು ಸಲ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಇನ್ನು ಮದುವೆ ಆಗುತ್ತಾ, ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜ್ ಅಂತಂದರೆ ಪ್ರೇಮಿಗಳಿಗೆ ಸಕಾಲ ಶುಭವಾರ್ತೆಗಳನ್ನು ಕೇಳ್ತೀರಿ. ಮತ್ತು ವಿವಾಹಕ್ಕೆ ಒಳ್ಳೆ ರೀತಿಯಾದ ವೇದಿಕೆಯನ್ನು ನೀವು ಕಲ್ಪಿಸ್ಕೊಳ್ತೀರಿ. ವೈವಾಹಿಕ ಜೀವನದಲ್ಲಿದ್ದಂತಹ ಒಂದು ತೊಂದರೆ ತಾಪತ್ರೆಗಳು ಎಲ್ಲವೂ ಸಹ ನಿವಾರಣೆಯಾಗುತ್ತೆ. ನಿಮ್ಗೆ ಅನುಕೂಲಕರ ಸ್ಥಿತಿ ತುಲಾರಾಶಿಯವರಿಗೆ ನೂತನ ಮನೆಯ ಖರೀದಿ ಮಾಡ್ತಕ್ಕಂತಹ ಯೋಗದ ಫಲ ಆಗಿರಬಹುದು. ಅದೇ ರೀತಿಯಾಗಿ ಜಮೀನುಗಳಾಗಿರಬಹುದು, ನಿವೇಶನಗಳನ್ನು ಖರೀದಿ ಮಾಡಿಕೊಳ್ಳುವಂಥ ಯೋಗ, ಆಸ್ತಿ ಖರೀದಿಯ ಯೋಗ ಈ ವರ್ಷ ತುಲಾರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಬಹಳ ರಾಜಯೋಗದ ಜಾತಕಗಳಲ್ಲಿ, ರಾಜಯೋಗದ ರಾಶಿಗಳಲ್ಲಿ ತುಲಾರಾಶಿಯವರು ಸಹ ಒಂದು. ಹಾಗಾಗಿ ಅತ್ಯದ್ಭುತವಾದಂತಹ ಶ್ರೀ ವಿಶ್ವಾವಸುನಾಮ ಸಂವತ್ಸರ ನಿಮ್ಮ ಬದುಕನ್ನು ಹಲವು ರೀತಿಯಲ್ಲಿ ಬದಲಾವಣೆಯ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. ಧೈರ್ಯವಾಗಿದ್ದು ಹೆಜ್ಜೆ ಹಾಕ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಗುರುವಿನ ಅನುಗ್ರಹವು ನಿಮಗೆ ಮೇ 14ನೇ ತಾರೀಕಿನ ನಂತರ ಬರೋದ್ರಿಂದಾಗಿ ಅಲ್ಲಿಂದ ಅಲ್ಲಿಯವರೆಗೂ ಅಷ್ಟಮ ಗುರುವಿನ ಪ್ರಭಾವವೇ ಎದುರಿಸೋದು ಸಲುವಾಗಿ ಮೇ 14ನೇ ತಾರೀಕಿನಂದು ಗುರುಗ್ರಹ ಬದಲಾವಣೆ ಆಗುವ ದಿವಸವೇ ವಿಶೇಷವಾಗಿ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಇನ್ನಷ್ಟು ಹೆಚ್ಚಿನ ಗುರುವಿನ ಅನುಗ್ರಹದ ಫಲಗಳು ನಿಮಗೆ ಸಿದ್ಧಿ ಆಗಬೇಕು ಅನ್ನುವಂತಹ ಹಿತದೃಷ್ಟಿಯಿಂದ ಈ ವಿಶೇಷವಾದಂತಹ ಒಂದು ಕೆಲಸವನ್ನು, ಸಣ್ಣ ಪೂಜೆಯನ್ನು ಮಾಡಿಸಿ
ಅದರಿಂದ ಇನ್ನಷ್ಟು ಹೆಚ್ಚಿನ ಗುರುಬಲ ಉಂಟಾಗಿ ಒಳ್ಳೆ ಬೆಳವಣಿಗೆಗಳನ್ನು ನೋಡ್ತೀರಿ. ವಿವಾಹಕ್ಕೆ ಅನುಕೂಲವಾಗುವಂತಹ ಅನೇಕ ವಿಚಾರಗಳು ನಿಮ್ಮ ಬದುಕಿನಲ್ಲಿ ನಡೆಯುತ್ತೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಇನ್ನು ಇದೇ ಯುಗಾದಿ ಅಮಾವಾಸ್ಯೆ ಎಂದು ಮಾಡ್ತಾ ಇರುವಂತಹ ಸರ್ವಕಾರ್ಯ ಸಿದ್ಧಿ ಮೂಲಿಕಾ ಬೆಳ್ಳಿ ತಾಯ್ತ, ಸರ್ವಕಾರ್ಯ ಸಿದ್ಧಿ ಮೂಲಿಕಾ ಬೆಳ್ಳಿ ತಾಯ್ತ ಬೇಕು ಅಂದರೂ ಸಹ ನೀವು ಅದನ್ನು ಬುಕ್ ಮಾಡಿಕೊಳ್ಬಹುದು. ಯಾರಿಗೆ ಕೈ ಹಾಕಿದಂತಹ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ, ದೃಷ್ಟಿದೋಷಗಳು ಜಾಸ್ತಿ ಆಗ್ತಾ ಇದೆ, ತುಂಬ ಹಿಂಸೆಗಳಾಗುತ್ತೆ, ಮಾನಸಿಕವಾಗಿ ಏರಿಳಿತಗಳು, ಮಾಟಮಂತ್ರದ ದೋಷಗಳು ಅದೆಲ್ಲವೂ ಸಹ ನಿವಾರಣೆ ಆಗುವಂತಹ ಮೂಲಿಕಾ ಬೆಳ್ಳಿ ತಾಯ್ತ ಇದೇ ಯುಗಾದಿ ಅಮಾವಾಸ್ಯೆ ಎಂದು ಮಾಡ್ತಾ ಇದ್ದೇವೆ. ಅದು ಬೇಕಂದರೂ ಸಹ ನೀವು ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ವಿಶೇಷವಾದ ಮಾಹಿತಿಯನ್ನು ತಿಳ್ಕೊಂಡು ಬೇಕು ಅಂದವ್ರು ಬುಕ್ ಮಾಡ್ಕೊಳ್ಳಿ. ತುಲಾರಾಶಿಯವರ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಈ ವಿಶೇಷವಾದಂತಹ ಫಲಾನುಫಲಗಳಿರುವಂತಹ ವಿಡಿಯೋ ಇದಾಗಿತ್ತು. ಇನ್ನು ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದಾಗ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಸ್ವಲ್ಪ ಮರಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ನಿಮಗೇ ಮುಂದಿನ ದಿನಮಾನಗಳಲ್ಲಿ ಅದನ್ನು ನೋಡಿದ ಸಂದರ್ಭದಲ್ಲಿ ಎಷ್ಟೋ ಪಕ್ಷಿಗಳು, ಪ್ರಾಣಿಗಳು, ನಮ್ಮ ಮನುಷ್ಯರು ಉತ್ತಮವಾದ ಗಾಳಿ ಸೇವನೆ ಮಾಡ್ತಾ ಇರ್ತಾರೆ, ಅವುಗಳ ಜೀವನ ಚೆನ್ನಾಗಾಗ್ತಾ ಇರುತ್ತೆ. ಅದನ್ನು ನೋಡಿ ನೀವೇ ಸಂತೋಷ ಪಡಬಹುದು. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡಿ. ಈಗ ಹೇಗಿದ್ರೂ ವಸಂತ ಋತು ಪ್ರಾರಂಭವಾಗ್ತದೆ, ಅದೇ ರೀತಿಯಾಗಿ ಬಿಸಿಲಿನ ಝಳ ಬೇರೆ ಶುರುವಾಗ್ತದೆ, ಬೇಸಿಗೆ ಕಾಲ. ನಮಗೆ ನೀರು ಕುಡಿಯೋದಕ್ಕೆ ನೀರಿಗೆ ಭಾರಿ ಕಷ್ಟವಾಗ್ತಾ ಇರುತ್ತೆ, ಅಂಥದ್ರಲ್ಲಿ ಪ್ರಾಣಿಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಪಶುಗಳನ್ನು ಉಳಿಸಿದ್ದಕ್ಕೆ ಪಶುಪತಿನಾಥನೇ ನಿಮಗೆ ಹರಸಿ ಹಾರೈಸ್ತಾನೆ. ಶುಭವಾದ ವಾತಾವರಣ ಉಂಟಾಗುತ್ತೆ ಅಂತ ಹೇಳ್ತಾ, ಇನ್ನು ಸಾಮಾಜಿಕ ಪರಿಹಾರ ಆದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಈ ವರ್ಷದಲ್ಲಿ ನೀವು ಪ್ರಥಮವಾಗಿ 5 ಶಮಿ ಗಿಡಗಳನ್ನು ನೆಟ್ಟು, ಅಂದರೆ ಬನ್ನಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಅದರ ಜೊತೆಗೆ ವಿಶ್ವನಾಥಾಷ್ಟಕಂನ ಪ್ರತಿನಿತ್ಯ ಸಂಜೆಯ ಹೊತ್ತು ಒಂದು 6 ರಿಂದ 6:30 ಟೈಮ್ನಲ್ಲಿ 3 ಬಾರಿ ಹೇಳ್ತಾ ಬನ್ನಿ. ಅದರಿಂದ ವಿಶ್ವನಾಥನ ಸಂಪೂರ್ಣ ಅನುಗ್ರಹ ಉಂಟಾಗಿ ಇನ್ನಷ್ಟು ಶುಭ ಫಲಗಳು ನಿಮ್ಮ ಬದುಕಿನಲ್ಲಿ ಬರೋ ಹಾಗಾಗುತ್ತೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ ಅಂತ ಹೇಳ್ತಾ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇವೆ. ನಿಮ್ಮ ಜೀವನ ಸುಖದಾಯಕವಾಗಿದ್ದು ಸೌಖ್ಯದಾಯಕವಾಗಿರಲಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.